ಡಯಟ್ನಲ್ಲಿ ಕೊಹ್ಲಿ ಸಖತ್ ಕಟ್ಟುನಿಟ್ಟು, ಫುಲ್ ಫಿಟ್ ಆಗಿರೋದಕ್ಕೆ ಕೊಹ್ಲಿ ಏನೇನು ತಿಂತಾರೆ? ಮಸಾಲ ಮುಕ್ತ ಪೌಷ್ಟಿಕಾಂಶಯುಕ್ತ ಆಹಾರ ಸೇವಿಸುತ್ತಾರೆ ಕೊಹ್ಲಿ. ವಿರಾಟ್ ಕೊಹ್ಲಿ ಅವರು ವರ್ಕೌಟ್ ಶುರು ಮಾಡುವುದಕ್ಕಿಂತ ಮೊದಲು ವಾರ್ಮಪ್ ರನ್ನಿಂಗನ್ನು ತುಂಬಾ ಮಾಡ್ತಾರೆ ಸ್ನೇಹಿತರೆ. ಅದಲ್ಲದೆ ಕಟ್ಟುನಿಟ್ಟಾದ ದಿನಚರಿಯನ್ನು ಇವರು ಫಾಲೋ ಮಾಡ್ತಾರೆ. ಇನ್ನು ಏನೇನು ಆಹಾರ ತಿಂತಾರ, ಎಷ್ಟೆಷ್ಟು ತಿಂತಾರ ಅಂತ ಈಗ ನೋಡೋಣ. ಹಾರ್ಡ್ ವರ್ಕ್ ಈ ಪದಕ್ಕೆ ಇನ್ನೊಂದು ಹೆಸರೇ ನಮ್ಮ ಕಿಂಗ್ ಕೊಹ್ಲಿ ಅಂತಲೇ ಹೇಳ್ಬೋದು. ಆಟದ ವಿಚಾರದಲ್ಲಿ ಕಾಂಪ್ರಮೈಸೇ ಆಗೋದಿಲ್ಲ ಸ್ನೇಹಿತರೆ ಇವರು. ಇನ್ನು ಅದಲ್ಲದೆ ಫಿಟ್ನೆಸ್ ವಿಚಾರದಲ್ಲೂ ಕೂಡ ಇವರು ಸಿಕ್ಕಾಪಟ್ಟೆ ಸ್ಟ್ರಿಕ್ ಅದಾರ. ಅದರಲ್ಲೂ ಕೂಡ ಇವರು ಕಾಂಪ್ರಮೈಸ್ ಆಗೋದೇ ಇಲ್ಲ ಸ್ನೇಹಿತರೆ. ಪ್ರತಿ ಕ್ರೀಡಾಳಿಗೂ ಲಾಂಗ್ ಟೈಮ್ ಸಕ್ಸಸ್ ಇರೋದಕ್ಕೆ ಅವ್ರಿಗೆ ಏನೇನು ಇರಬೇಕಪ್ಪ ಅಂದ್ರೆ ಮಾನಸಿಕವಾಗಿ, ದೈಹಿಕವಾಗಿ ಸದೃಢವಾಗಿರ್ಬೇಕು ಸ್ನೇಹಿತರೆ. ಅದು ಮಾತ್ರವಲ್ಲದೆ ಕನ್ಸಿಸ್ಟೆನ್ಸಿಯನ್ನು ಮೇಂಟೈನ್ ಮಾಡಬೇಕು ಇವರು ದೈನಂದಿನ ಜೀವನದಲ್ಲಿ. ಅದಾಗ ಮಾತ್ರ ಇವರು ಸಕ್ಸಸ್ಸನ್ನು ಕಾಣ್ತಾರೆ. ನಮ್ಮ ಕಿಂಗ್ ಕೊಹ್ಲಿ ಅವ್ರ ಬಗ್ಗೆ ನೋಡೋದಾದರೆ ವಾರದಲ್ಲಿ 5 ದಿನ ಇವರು ವರ್ಕೌಟನ್ನು ಮಿಸ್ ಮಾಡೋದೇ ಇಲ್ಲ ಸ್ನೇಹಿತರೆ. ವಾರದಲ್ಲಿ 5 ದಿನ ಇವರು ವರ್ಕೌಟ್ ಮಾಡ್ತಾರೆ. ಇನ್ನು ವರ್ಕೌಟ್ ಶುರು ಮಾಡೋದಕ್ಕಿಂತ ಮೊದಲೇ ಇವರು ವಾರ್ಮಪ್ಪನ್ನು ರನ್ನಿಂಗನ್ನು ಮಾಡ್ತಾರೆ ಸ್ನೇಹಿತರೆ. ವಿರಾಟ್ ಕೊಹ್ಲಿ ಅವರು ವರ್ಕೌಟ್ ಶುರು ಮಾಡೋದಕ್ಕಿಂತ ಮೊದಲೇ ಇವರು ವಾರ್ಮಪ್ಪನ್ನು ಮಾಡ್ತಾರೆ. ವಾರ್ಮಪ್ ಹೆಂಗೆ ದೇಹ ಬಿಸಿ ಏರಿದ ಮೇಲೆ ಇವರು ವರ್ಕೌಟನ್ನು ಸ್ಟಾರ್ಟ್ ಮಾಡ್ತಾರೆ ಸ್ನೇಹಿತರೆ. ಅದರಲ್ಲೂ ಕೂಡ ಲೆಗ್ಗಿಂದ ಏನು ಕಾಲಿಂದ ಏನೈತಲ್ಲ ವರ್ಕೌಟ್ ಅವ್ರು ಜಾಸ್ತಿನೇ ಮಾಡ್ತಾರೆ ಅಂತಲೇ ಹೇಳ್ಬೋದು. ಇನ್ನು ಏನೇನು ಆಹಾರ ಸೇವನೆ ಮಾಡ್ತಾರೆ ಅಂತ ನೋಡಿದ್ರೆ ಕಟ್ಟುನಿಟ್ಟಾದ ವ್ಯಾಯಾಮ ಮಾಡೋದು ಅಷ್ಟೇ ಅಲ್ಲದೆ ದೈನಂದಿನ ಜೀವನದಲ್ಲಿ ಇವರು ಏನೇನು ಸೇವಿಸ್ತಾರೆ, ಯಾವ ಪದ್ಧತಿಯನ್ನು ಒಳಗೊಂಡಿದ್ದಾರೆ ಅಂತ ನೋಡೋದಾದ್ರೆ ಸ್ನೇಹಿತರೆ, ಇವರ ದೈನಂದಿನ ಅಡಿಗೆಯಲ್ಲಿ ಇವರು ಮಸಾಲೆ ಮುಕ್ತ ಸಂಪೂರ್ಣ ಪೌಷ್ಟಿಕಾಂಶ ಆಹಾರ ಇರುತ್ತೆ ಅಂತಲೇ ಹೇಳ್ಬೋದು. ಅಂದರೆ ಮಸಾಲೆ ಇವರು ತಿನ್ನೋದೇ ಇಲ್ಲ, ಸೇವಿಸೋದೇ ಇಲ್ಲ. ಅವರ ಪಟ್ಟಿಯಲ್ಲಿ ಇನ್ನು ಅವರು ಒಂದು ಪಟ್ಟಿ ಮಾಡಿರ್ತಾರೆ. ಅದೇ ಪಟ್ಟಿಯಲ್ಲಿ ಬಿಟ್ಟು ಬೇರೆ ಯಾವುದಾದ್ರೂ ಆಹಾರ ಇದ್ದರೆ ಅದನ್ನು ಅವ್ರು ಮುಟ್ಟೋದೇ ಇಲ್ಲ ಅಂತ ಸ್ನೇಹಿತರೆ. ನೋಡಿ ಎಷ್ಟು ಕಟ್ಟುನಿಟ್ಟಾದ ಇದನ್ನು ಫಾಲೋ ಮಾಡ್ತಾರೆ ಇವರು. ಇನ್ನು ಮುಂಜಾನೆ, ಮಧ್ಯಾಹ್ನ, ಸಂಜೆಗೆ ಇವ್ರು ಏನೇನು ತಿಂತಾರೆ, ಏನೇನು ಬಿಡ್ತಾರೆ ಅನ್ನೋ ನೋಡೋದಾದ್ರೆ, ಮುಂಜಾನೆ ನಾಷ್ಟ ನೋಡೋದಾದ್ರೆ ಬಿಸಿಯಾದ ತರಕಾರಿ, ಹಣ್ಣು, ಆಮ್ಲೆಟ್, ಮೊಟ್ಟೆ, ಸಲಾಡ್, ಪನ್ನೀರ್, ಚೀಸ್ ಜೊತೆಗೆ ಇವರು ಮುಂಜಾನೆ ಇರುತ್ತಂತ ಹೇಳ್ಬೋದು. ಇನ್ನು ಲಂಚ್ ನೋಡೋದಾದ್ರೆ ಪ್ರೋಟೀನ್ ಶೇಕ್, ನಟ್ಸ್, ತರಕಾರಿ, ಬ್ರೌನೆಟ್, ಫ್ರೂಟ್ಸ್, ವೆಜಿಟೇಬಲ್ಸ್. ಇನ್ನು ಡಿನ್ನರ್ ನೋಡೋದಾದ್ರೆ ದಾಲ್ ರೋಟಿ, ಸಬ್ಜಿ, ಬ್ಲ್ಯಾಕ್ ಕಾಫಿ, ಇದು ಡಿನ್ನರ್ ಆಯಿತು ಸ್ನೇಹಿತರೆ. ಇನ್ನು ವರ್ಕೌಟ್ ನಂತರ ಇವರು ಪ್ರೋಟೀನ್ ಶೇಕನ್ನು, ಸೋಯಾ ಮಿಲ್ಕನ್ನು ಇವರು ಕುಡಿತಾರೆ ಅಂತಲೇ ಹೇಳ್ಬೋದು. ಇಷ್ಟಲ್ಲದೆ ದಿನಕ್ಕೆ 3 ರಿಂದ 4 ಕಪ್ಪು ಗ್ರೀನ್ ಟೀಯನ್ನು ಕುಡಿತಾರಂತೆ ಸ್ನೇಹಿತರೆ ಇವರು. ಇದು ಆಹಾರ ಪದ್ಧತಿಯಲ್ಲಿ ವಿರಾಟ್ ಕೊಹ್ಲಿ ಅವರ ಹಿಂದಿನಿರುವಂಥ ಸತ್ಯ ಸ್ನೇಹಿತರೆ. ಇದು ಇವರ 8 ವರ್ಷಗಳಿಂದ ಮಾಡ್ಕೊಂಬಂದಿರೋ ಪ್ಲ್ಯಾನ್ ಅಂತ ಇವರು. ಡಯಟ್ ಪ್ಲ್ಯಾನ್ ಆಗಿರ್ಬೋದು. ಅದಲ್ಲದೆ ಇನ್ನು ವರ್ಕೌಟ್ ಪ್ಲ್ಯಾನು ಏನಿದು 8 ವರ್ಷಗಳಿಂದ ಇದನ್ನೇ ಫಾಲೋ ಮಾಡ್ಕೊಂಬಂದಾರಂತ. ಅದೇ ಫಾರ್ಮ್ಯಾಟನ್ನು ಹಾಕ್ಕೊಂಡು ಅದೇ ರೀತಿಯಾಗಿ ಇವರು ದಿನಚರಿಯನ್ನು ನಡೆಸ್ಕೊಂಡು ಹೋಗ್ತಾರಂತ. ಒಂದು ನೋಡೋದಾದ್ರೆ ವಿಶ್ವದಲ್ಲೇ ಫಿಟ್ನೆಸ್ ಕ್ರಿಕೆಟಿಗ ಅಂತ ಹೆಸರು ಕೂಡ ಇವರಿಗೆ ಐತಿ ಸ್ನೇಹಿತರೆ. ಅಷ್ಟು ಫಿಟ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಕ್ರಿಕೆಟನ್ನು ಯಾವಾಗ ಸ್ಟಾರ್ಟ್ ಮಾಡಿದರೆ ಇವರು ಅಷ್ಟೊಂದು ಫಿಟ್ ಆಗಿರಲಿಲ್ಲ ಸ್ನೇಹಿತರೆ. ಕೇಳೋದಕ್ಕೆ ಅಂದರೆ ಸ್ಟಾರ್ಟಿಂಗು ಇವರು ವಿಡಿಯೋಸನ್ನು ನೋಡ್ಬೋದು ನೀವು, ಅಷ್ಟು ಫಿಟ್ಟಾಗೇನು ಇರಲಿಲ್ಲ. ಇದೀಗ ಈ ಕಳೆದ 8 ವರ್ಷಗಳಿಂದ ಇವರು ಸ್ಟ್ರಿಕ್ ರೂಲ್ಸನ್ನು ಫಾಲೋ ಮಾಡಕತ್ತಾರ. ಈಗ ಫಿಟ್ಟಾಗಿ ನೋಡ್ಬೋದು. ಈಗ ಮೊದಲಿನಕ್ಕಿಂತ ಈಗ ಇವ್ರು ಹೆಂಗೆ ಕಾಣತ್ತಾರ, ಅದೇ ಇವರು ಫಿಟ್ನೆಸ್ ಸೀಕ್ರೆಟು. ಮೇನ್ ಏನಪ್ಪ ಅಂದ್ರೆ ಇವರು ಮಸಾಲೆ ಮುಕ್ತ ಆಹಾರವನ್ನು ಸ್ವೀಕಾರ ಮಾಡ್ತಾ ಇರ್ತಾರೆ ಸ್ನೇಹಿತರೆ. ಅವ್ರ ಊಟದಲ್ಲಿ ಮಸಾಲೆನೇ ಇರೋದಿಲ್ಲ. ಆಹಾರವನ್ನು ಇವರು ಸೇವನೆ ಮಾಡ್ತಾರಂತ. ನಿಮ್ಮ ಅನಿಸಿಕೆ ಏನು ಅಂತೇಳಿ ಕಮೆಂಟ್ ಮಾಡಿ ಸ್ನೇಹಿತರೆ.